ಓಂ ಸಾಯಿರಾಮ್. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ಗೆ ಜೈ. ನಮ್ಮ ಸಾಯಿ ಕುಟುಂಬದ ಎಲ್ಲ ಸಾಯಿ ಭಕ್ತರಿಗೆ ನಮಸ್ಕಾರ. ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸಾಯಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಮಗು, ನೀನು ಗೆಲ್ಲುವ ಸಮಯ ಬಂದಿದೆ. ನಂಬಿಕೆ ಇದ್ದರೆ ತಕ್ಷಣ ಸಾಯಿ ಪಾದ ಚರಣಗಳು ಮುಟ್ಟಿ ಪುಣ್ಯದಿಂದ ಸಿಕ್ಕಿರುವ ಫಲ, ಇದನ್ನು ನೀವು ಮಿಸ್ ಮಾಡ್ಕೋಬೇಡಿ ಅಂತ ಸಾಯಿ ನಮಗೋಸ್ಕರ ಒಳ್ಳೆಯ ಸಂದೇಶವನ್ನು ತಂದಿದ್ದಾರೆ. ಸಾಯಿ ಮೇಲೆ ಪೂರ್ತಿ ವಿಶ್ವಾಸ ಇದ್ದರೆ ಈ ಕ್ಷಣ ಎಲ್ಲರೂ ಕೂಡ ಸಾಯಿ ಪಾದ ಚರಣಗಳು ಮುಟ್ಟೋಣ. ಸಾಯಿ ನಮಗೋಸ್ಕರ ಎಂಥ ಸಂದೇಶವನ್ನು ತಂದಿದ್ದಾರೋ ಈ ವಿಡಿಯೋ ಮೂಲಕ ಕೇಳೋಣ. ನೀನು ಗೆಲ್ಲುವ ಸಮಯ ಬಂದಿದೆ. ನಂಬಿಕೆ ಇದ್ದರೆ ಇಂದು ತಕ್ಷಣ ಸಾಯಿಯ ಮಾತು ಕೇಳಿ ಚರಣಗಳನ್ನು ಮುಟ್ಟಿ ಮನಸ್ಸನ್ನು ಶಾಂತಗೊಳಿಸಿ ಈ ಸಂದೇಶವನ್ನು ಕೊನೆಯವರೆಗೂ ಕೇಳು. ಇಂದು ಬಾಬಾ ನಿನ್ನ ಹೃದಯದೊಂದಿಗೆ ಮಾತನಾಡುತ್ತಾರೆ. ಮಗು, ನಿನ್ನ ಮನಸ್ಸಿನಲ್ಲಿ ಎಷ್ಟು ನೋವಿದೆ ಅನ್ನೋದು ನನಗೆ ಗೊತ್ತು. ಹೊರಗೆ ಎಲ್ಲರ ಮುಂದೆ ನಗುತ್ತಾ ಇದೀಯಾ, ಆದರೆ ರಾತ್ರಿ ಹೊತ್ತು ಒಬ್ಬಳೇ ಕುತ್ಕೊಂಡು ಅಳ್ತಾ ಕೂತಿದೀಯಾ. ಏಕೆ ನನ್ನ ಜೀವನದಲ್ಲಿ ಮಾತ್ರ ಇಷ್ಟು ಕಷ್ಟ ಎಂದು ಅನೇಕ ಬಾರಿ ಕೇಳ್ತಾ ಇದ್ದೀಯಾ. ಆದರೆ ನಾನು ಇಂದು ನಿನಗೆ ಒಂದು ಮಾತು ಹೇಳುತ್ತೀನಿ. ಕಷ್ಟಗಳು ನಿನ್ನನ್ನು ಮರೆಯಲು ಬಂದಿಲ್ಲ, ನಿನ್ನನ್ನು ಇನ್ನಷ್ಟು ಬಲಿಷ್ಠನನ್ನಾಗಿಸಲು ಬಂದಿವೆ. ನೀನು ಮಾಡಿದ ಒಳ್ಳೆಯ ಕೆಲಸ ಒಂದು ವ್ಯರ್ಥವಾಗೋದಿಲ್ಲ, ಇದು ನೆನಪಿರಲಿ. ಪ್ರತಿ ಪ್ರಾರ್ಥನೆಯೂ ನನ್ನವರೆಗೂ ತಲುಪಿದೆ, ಪ್ರತಿಯೊಂದು ಕಣ್ಣೀರು ನನ್ನ ಪಾದಗಳಿಗೆ ಬಿದ್ದಿದೆ. ಅದರಿಂದ ನಿರಾಶೆಯಾಗಬೇಡ. ಮನುಷ್ಯರು ನಿನ್ನನ್ನು ಬಿಟ್ಟರೂ ನಾನು ನಿನ್ನನ್ನು ಬಿಡೋದಿಲ್ಲ. ನಿನ್ನ ಸಮಯ ತಡವಾಗಬಹುದು, ಆದರೆ ನನ್ನ ಆಶೀರ್ವಾದ ತಡವಾಗೋದಿಲ್ಲ. ಸರಿಯಾದ ಸಮಯ ಬಂದಾಗ ನಿನ್ನ ಜೀವನದಲ್ಲಿ ದೊಡ್ಡ ಬದಲಾವಣೆ ನಡೆಯುತ್ತದೆ. ಇಂದು ಒಂದು ಸಂಕಲ್ಪ ಮಾಡಿಕೊ, ನಾನು ಭಯಪಡೋದಿಲ್ಲ, ನನ್ನ ಜೊತೆ ಸಾಯಿ ಇದ್ದಾನೆ. ಈ ಒಂದು ನಂಬಿಕೆಯೇ ನಿನ್ನ ಬದುಕನ್ನು ಬದಲಾಯಿಸುತ್ತದೆ. ಮುಂದಿನ ಕೆಲವು ದಿನಗಳಲ್ಲಿ ನಿನ್ನ ಮನಸ್ಸಿಗೆ ಶಾಂತಿ ಕೊಡುವ ಒಂದು ಶುಭ ಸುದ್ದಿ ನಿನ್ನ ಕಿವಿಗೆ ಬೀಳುತ್ತದೆ. ಆ ಸಮಯದಲ್ಲಿ ನನ್ನನ್ನು ನೆನಪಿಸ್ಕೋ. ಮಗು, ಇನ್ನೊಂದು ಮಾತು, ಯಾರನ್ನು ನೋಡಿ ಅಸೂಯೆ ಪಡಬೇಡ. ಪ್ರತಿಯೊಬ್ಬರ ಜೀವನಕ್ಕೂ ತನ್ನದೇ ಸಮಯ ಇರುತ್ತದೆ. ನಿನ್ನ ಸಮಯವೂ ಬರುತ್ತದೆ. ತಾಳ್ಮೆ ಕಳೆದುಕೊಳ್ಳಬೇಡಿ. ಶ್ರದ್ಧೆ ಮತ್ತು ಸಬೂರಿ, ಇದೇ ನಾನು ಕಲಿಸಿದ 2 ಮಹಾಮಂತ್ರಗಳು. ಇವುಗಳನ್ನು ಹಿಡಿದುಕೊಂಡವನು ಎಂದಿಗೂ ಸೋಲೋದಿಲ್ಲ. ಮಗು, ಕೆಲವೊಮ್ಮೆ ನಾನು ನಿನ್ನನ್ನು ಕೇಳುತ್ತೇನೆ. ನಾನು ಪ್ರತಿದಿನ ಪೂಜೆ ಮಾಡುತ್ತೇನೆ, ಜಪ ಮಾಡುತ್ತೇನೆ, ಆದರೂ ನನ್ನ ಕಷ್ಟ ಯಾಕೆ ಕಡಿಮೆ ಆಗುತ್ತಿಲ್ಲ ಅಂದು. ಅದಕ್ಕೆ ನನ್ನ ಉತ್ತರ ಇದು. ಮಗು, ಏನೇ ಆಗಿರಲಿ, ಎಂಥದೇ ಬರಲಿ, ಎಂಥದೇ ಸಮಸ್ಯೆ ಇರಲಿ, ನಾನು ಇದ್ದೀನಿ ಅನ್ನೋದು ನೆನಪಿರಲಿ. ಸಮಯಗೋಸ್ಕರ ಕಾದಿರಿ, ಅದರಿಂದ ಆತುರ ಪಡಬೇಡ. ನಿನ್ನ ವಿಶ್ವಾಸವನ್ನು ಕಳೆದುಕೊಳ್ಳಬೇಡಿ. ಇಂದು ನಿನ್ನ ಸುತ್ತಲೂ ಯಾರೂ ಇಲ್ಲ ಎಂದು ಅನಿಸಬಹುದು, ಆದರೆ ನಾನು ಇದ್ದೇನೆ. ನೀನು ನನ್ನನ್ನು ಕಾಣದಿದ್ದರೂ ನಾನು ನಿನ್ನ ಪ್ರತಿಯೊಂದು ಹೆಜ್ಜೆಯನ್ನು ನೋಡುತ್ತಾನೇ ಇದ್ದೀನಿ. ನಿನ್ನ ಮನೆಯ ಬಾಗಿಲಲ್ಲಿ ಶಾಂತಿ ನೆಲೆಸಲಿ ಎಂದು ನಾನು ಆಶೀರ್ವದಿಸುತ್ತಿದ್ದೀನಿ. ಮಗು, ನಿನ್ನ ಮಕ್ಕಳಿಗೆ ಉತ್ತಮ ಭವಿಷ್ಯ ಸಿಗಲಿ ಎಂದು ನಾನು ಪ್ರಾರ್ಥಿಸುತ್ತಿದ್ದೀನಿ. ನಿನ್ನ ಆರೋಗ್ಯ ಸುಧಾರಿಸಲಿ ಎಂದು ನಾನು ಕರುಣೆ ತೋರುತ್ತಿದ್ದೇನೆ. ಆದರೆ ನೀನು ಮಾಡಬೇಕಾದ ಒಂದು ಕೆಲಸ ಇದೆ. ಇನ್ನು ಮುಂದೆ ಯಾರಿಗೂ ಕೆಟ್ಟದನ್ನು ಬಯಸಬೇಡ. ನಿನ್ನನ್ನು ನೋಯಿಸಿದವರಿಗೂ ಒಳ್ಳೆಯದನ್ನೇ ಬಯಸು, ಯಾಕಂದರೆ ಕ್ಷಮಿಸುವ ಹೃದಯದಲ್ಲೇ ದೇವರು ವಾಸಿಸುತ್ತಾನೆ. ಮಗು, ಒಂದು ಚಿಕ್ಕ ಕತೆ ಹೇಳುತ್ತೇನೆ. ಒಬ್ಬ ಭಕ್ತ ಪ್ರತಿದಿನ ದೇವಾಲಯಕ್ಕೆ ಬಂದು ಹೀಗೆ ಹೇಳುತ್ತಿದ್ದನು, ಬಾಬಾ, ನನ್ನ ಜೀವನದಲ್ಲಿ ಯಾವ ಬದಲಾವಣೆಯೂ ಇಲ್ಲ. ಒಂದು ದಿನ ಅವನಿಗೆ ಕನಸಲ್ಲಿ ನಾನು ಹೇಳಿದೆ, ನಿನ್ನ ಮನೆಯ ಮುಂದೆ ಇರುವ ಒಣಗಿದ ಗಿಡಕ್ಕೆ ಪ್ರತಿದಿನ ನೀರು ಹಾಕು. ಅವನು ಆಶ್ಚರ್ಯಪಟ್ಟರು. ಪ್ರತಿದಿನ ನೀರು ಹಾಕುತ್ತಿದ್ದ. ತಿಂಗಳುಗಳು ಕಳೆದವು. ಗಿಡದಲ್ಲಿ ಯಾವುದೇ ಬದಲಾವಣೆ ಕಾಣಲಿಲ್ಲ. ಒಂದು ದಿನ ಅವನು ಬೇಸರದಿಂದ ಹೇಳಿದನು, ಬಾಬಾ, ಇಷ್ಟೊಂದು ದಿನ ನೀರು ಹಾಕಿದೆ, ಪ್ರಯೋಜನವೇ ಇಲ್ಲ. ಆಗ ನಾನು ಹೇಳಿದೆ, ನೀನು ಗಿಡವನ್ನು ಮಾತ್ರ ನೋಡುತ್ತಿದ್ದೆ, ಆದರೆ ನಾನು ನಿನ್ನನ್ನು ನೋಡುತ್ತಿದ್ದೆ. ನೀನು ಈಗ ತಾಳ್ಮೆಯನ್ನು ಕಲಿತೆ, ನಂಬಿಕೆಯನ್ನು ಬೆಳೆಸಿಕೊಂಡೆ, ಕೋಪವನ್ನು ಬಿಟ್ಟೆ. ನಿನ್ನ ಮನಸ್ಸು ಬದಲಾಗಿದೆ. ಈಗ ಗಿಡವು ಹೂವು ಬಿಡುವ ಸಮಯ ಬಂದಿದೆ. ಕೆಲವೇ ದಿನಗಳಲ್ಲಿ ಆ ಗಿಡ ಹಸಿರಾಗಿ ಸುಂದರ ಹೂಗಳಿಂದ ತುಂಬಿತು. ಮಗು, ಇದೇ ನಿನ್ನ ಜೀವನಕ್ಕೂ ಅನ್ವಯಿಸುತ್ತದೆ. ಇಂದು ನಿನಗೆ ಏನೂ ಆಗುತ್ತಿಲ್ಲ ಎಂದು ಅನಿಸಿದರೂ ಒಳಗೊಳಗೆ ದೇವರು ನಿನ್ನನ್ನು ಒಂದು ದೊಡ್ಡ ಆಶೀರ್ವಾದಕ್ಕೆ ಸಿದ್ಧಪಡಿಸುತ್ತಿದ್ದಾನೆ.
ಅದರಿಂದ ನಗುತ್ತಿರು. ನಂಬಿಕೆ ಎಂದರು ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ 3 ಬಾರಿ ಹೇಳಿಕೊ, ನಿನ್ನ ಸಾಯಿ ನೆನಪಿರಲಿ. ನಿನ್ನ ಸಾಯಿ ಯಾವತ್ತೂ ನಿನ್ನ ಕೈ ಬಿಡೋದಿಲ್ಲ. ಈ ಒಂದು ಪ್ರಾರ್ಥನೆ ನಿನ್ನ ಮನಸ್ಸಿಗೆ ಅಪಾರ ಶಾಂತಿಯನ್ನು ನೀಡುತ್ತದೆ. ಈ ಸಂದೇಶವನ್ನು ಯಾರು ಕೇಳುತ್ತಾರೋ ಇವತ್ತು ಈ ಸಂದೇಶದ ಮೂಲಕ ಏನಾದರೂ ಕಲ್ತಿದ್ರೆ ನಮ್ಮ ಸಾಯಿ ಫ್ಯಾಮಿಲೀಸ್ಗೆಲ್ಲರಿಗೂ ಹಂಚಿ, ಶೇರ್ ಮಾಡಿ, ಲೈಕ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ನ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ಜೈ ಸಾಯಿರಾಮ್.